ಹಾಯ್ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಇವತ್ತು ಭೀಮನ ಅಮಾವಾಸ್ಯೆ. ಇವತ್ತು ನಮ್ಮ ಮನೇಲಿ ಪೂಜೆ. ಮಿಸಸ್ಸು ನಮಗೆ ಪೂಜೆ ಮಾಡ್ತಾರೆ. ಇವತ್ತು ಭೀಮನ ಅಮಾವಾಸ್ಯೆ ಪ್ರಯುಕ್ತ ಬನ್ನಿ. ಪೂಜೆ ಮಾಡಬೇಕು, ಮಕ್ಕಳು ಬಿಡ್ತಾಯಿಲ್ಲ. ಚೇರೆಲ್ಲ ಆ ಕಡೆ ಈ ಕಡೆ ಎಲ್ಲ ಎಳ್ದಾಡ್ತವ್ರೆ. ನಮ್ಮ ಮಿಸ್ಸಸ್ಸು ರೆಡಿಯಾಗಿದ್ದಾರೆ ಪೂಜೆ ಮಾಡೋಕ್ಕೆ. ನನ್ನ ಮಗಳು ಬಿಡ್ತಾಯಿಲ್ಲ ಪೂಜೆ ಮಾಡೋಕ್ಕೆ. ಅವರು ನಮಗೂ ಮಾಡಿ ಅಂತ ಗಲಾಟೆ ಮಾಡ್ತವ್ರೆ. ಅಲ್ಲಿ ನೋಡಿ, ಅವರು ಆ ಕಡೆ, ನಾನು ಒಂದು ಕಡೆ ಕೂತ್ಕೊಳ್ಳಿ ಅಂತಂದ್ರೆ ಕೂತ್ಕೊಳ್ತಾ ಇಲ್ಲ. ನೋಡಿ ಹೆಂಗಾಡ್ತಾರೆ. ಅಮ್ಮನ ಹತ್ರ ಹೋಗಿ ನಿಂತಿದ್ದಾರೆ ಇಬ್ಬರು. ಕೂತಿದ್ದೀನಿ ಈಗ. ಇನ್ನೇನು ನಮ್ಮ ಮಿಸಸ್ ಪೂಜೆ ಮಾಡ್ತಾರೆ ಈಗ. ಭೀಮನ ಅಮಾವಾಸ್ಯೆ. ಗಂಡನಿಗೆ ಆಯಸ್ಸು ಆರೋಗ್ಯ ಅಭಿವೃದ್ಧಿ ಕೊಡಲಿ ಅಂದ್ಬಿಟ್ಟು ಪೂಜೆ ಮಾಡ್ತಾರೆ. ಕಾಲು ತೊಳೆದು ಅರಿಶಿನ ಕುಂಕುಮ ಹಾಕಿ ಕರ್ಪೂರ ಬೆಳಗ್ತಾರೇನೋ, ಗಂಧದ ಕಡ್ಡಿ ಹಾಕಿ ಪೂಜೆ ಮಾಡಿ ಕಾಲೆಲ್ಲ ಮುಗಿದು ನಾವು ಸ್ವಲ್ಪ ದಕ್ಷಿಣೆ ಕೊಡಬೇಕು ಅವ್ರಿಗೆ ಪೂಜೆ ಮಾಡಿದ್ದಕ್ಕೆ. ಈಗ ಭೀಮನ ಅಮಾವಾಸ್ಯೆ ಈಗ ಒಂಥರ ಫ್ಯಾಷನ್ ಆಗ್ಬಿಟ್ಟಿದೆ. 1000 ಕೊಡು, 2000 ಕೊಡಿ, ಹಂಗಿದ್ರೆ ಪೂಜೆ. ಎಲ್ಲರೂ ಅಲ್ಲ, ಕೆಲವರು ಅಷ್ಟೇ. ಈಗ ನಮ್ಮ ಮಿಸ್ಸಸ್ಸು ಪೂಜೆ ಮಾಡ್ತಿದ್ದಾರೆ. ಎಲ್ಲ ಪೂಜೆ ಎಲ್ಲ ಮಾಡಿ ಮೊದಲೇ ಹೇಳಿದರು ಪೂಜೆ ಮಾಡ್ಬೇಕಾದ್ರೆ ನಂಗೆ ದುಡ್ಡು ಕೊಡಬೇಕು ನೀವು ಅಂತ. ಆಯಿತು ಅಂತಂದೆ. ನಾನು ಸ್ವಲ್ಪ ದುಡ್ಡು ತೆಗೆದಿಟ್ಟಿದ್ದೆ ಜೋಬಲ್ಲಿ, ಕೊಡೋಣ ಅಂತ. ಅವರು ಪೂಜೆ ಮಾಡಿ ಮರ್ತೇ ಬಿಟ್ಟರು, ದುಡ್ಡು ಕೇಳಲಿಲ್ಲ. ಪೂಜೆ ಮಾಡ್ತಾಯಿದ್ದಾರೆ ಈಗ. ಅರಿಶಿನ ಕುಂಕುಮ ಹಾಕ್ಬಿಟ್ಟು ನನ್ನ ಮಕ್ಕಳು ಒಂದು ಕಡೆ ಸೈಡಲ್ಲಿ ಕುಂತ್ಕೊಂಡು ನೋಡ್ತಾ ಇದ್ದಾರೆ. ಏನಕ್ಕೆ ಪಪ್ಪನಿಗೆ ಈ ಥರ ಮಾಡ್ತಿದ್ದಾರೆ ಮಮ್ಮಿ ಅಂತ. ಸಿಂಪಲ್ಲಾಗಿ ಮಾಡ್ತಾಯಿದ್ದಾರೆ ನಮ್ಮ ಮಿಸ್ಸಸ್ಸು. ಚೇರೆಲ್ಲ ಹೊಡೆದೋಗ್ಬಿಟ್ಟಿದೆ. ಇದು ನನ್ನ ಮಗಳು ಟೇಬಲ್, ಇದು ಬರೆಯೋಕ್ಕೆ ತಗೊಂಡಿದ್ದು. ಅದ್ರ ಮೇಲೆ ಕೂತಿದ್ದೀನಿ. ಅರಿಶಿನ ಕುಂಕುಮ ಹಾಕಿ. ಕರೆಂಟ್ ಇಲ್ಲ, ಸ್ವಲ್ಪ ಇಲ್ಲ ಬ್ರೈಟ್ನೆಸ್ ಬರೋದು. ಸ್ವಲ್ಪ ಮೋಡ ಹಾಕೋದಿದೆ ಹೊರಗಡೆ, ಬೆಳಕು ಜಾಸ್ತಿ ಬರ್ತಾಯಿಲ್ಲ ಮನೆ ಒಳಗಡೆ. ಏನೇನೋ ತಂದಿದ್ದೆಲ್ಲ ಹೂವು ಇಟ್ಟಿದ್ದಾಳೆ. ಗಂಧದ ಕಡ್ಡಿ, ಕರ್ಪೂರ, ಆಮೇಲೆ ಏನೇನೋ ಇಟ್ಟು ಪೂಜೆ ಮಾಡ್ತಾವ್ರೆ. ಎಲ್ಲರ ಮನೇಲೂ ಭೀಮನ ಅಮಾವಾಸ್ಯೆ ಪ್ರಯುಕ್ತ ಅವ್ರವ್ರ ಗಂಡಂದಿರಿಗೆ ಪೂಜೆ ಮಾಡ್ತಾರೆ ಎಲ್ಲರ ಮನೇಲೂ. ಗಂಡನಿಗೆ ಆರೋಗ್ಯ ಅಭಿವೃದ್ಧಿ ಒಳ್ಳೆಯದಾಗಲಿ ಅಂತ ಪೂಜೆ ಮಾಡ್ತಾರೆ. ನಾವು ಚೆನ್ನಾಗಿದ್ದರೆ ಅವರು ಚೆನ್ನಾಗಿರ್ತಾರಲ್ವ. ಮನೇಲಿ ಮೇನು ಮುಖ್ಯ. ದುಡಿಯೋರು ಚೆನ್ನಾಗಿದ್ದರೆ ಸಂಸಾರನೂ ಚೆನ್ನಾಗಿರುತ್ತೆ, ಮಕ್ಕಳು, ಮನೆ ಎಲ್ಲ ಚೆನ್ನಾಗಿರುತ್ತೆ. ನಮಗೋಸ್ಕರ ಪೂಜೆ ಮಾಡ್ತಾರೆ. ಎಷ್ಟು ಕಷ್ಟಪಟ್ಟು ಪೂಜೆ ಮಾಡಿ ಮನೆ ಎಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ. ಆದರೂ ನಾವು ಇವತ್ತೊಂದು ದಿವಸ ಅವ್ರಿಗೆ ಟೈಮ್ ಕೊಡಲೇಬೇಕು ಪೂಜೆ ಮಾಡಿಸ್ಕೊಳ್ಳಿ. ನಾನು ಬೇಡ ಅಂತಿದ್ದೆ. ನನಗೇನು ಇದರಲ್ಲಿ ನಂಬಿಕೆ ಏನಿಲ್ಲ. ಏನು ಪೂಜೆ ಮಾಡಿದೆ ಏನು ಅಂತ ಅವ್ರು ಬಿಡೋ. ಎಲ್ಲರೂ ಅದು ಆಗಿನ ಕಾಲ ನಡ್ಕೊಬಂದಿದೆ ಅಂದ್ಬಿಟ್ಟು ಪೂಜೆ ಮಾಡ್ತಿದ್ದಾರೆ. ಕುಂಕುಮ ಹಾಕಿದ್ರು, ನಾನು ಹಾಕ್ತೆ. ಈಗ ನನ್ನ ಮಕ್ಕಳು ನೋಡ್ತಾ ಇದ್ದಾರೆ ನೋಡಿ. ಬೆಳಗ್ಗೆಯಿಂದ ಓಡಾಡ್ತಿದ್ದಾರೆ, ಪೂಜೆ ಮಾಡೋಕ್ಕೆ ಬಿಡ್ತಾಯಿಲ್ಲ. ಈಗ ಒಂದು ಕಡೆ ಬೈದು ಕೂರಿಸಿದ್ದೀನಿ, ಅಂತ ಕೂರ್ತಿದ್ದಾರೆ ನೋಡಿ. ಮಿಸ್ಸಸ್ ನಗ್ತಾಳೆ. ನಮ್ಮ ಮಗಳು ಆಶೀರ್ವಾದ ಮಾಡಪ್ಪ ಅಂತಿದ್ದಾಳೆ. ಸ್ವಲ್ಪ ನನ್ನ ಕೈಯಲ್ಲಿ ಆಶೀರ್ವಾದ ಮಾಡಿದೆ. ಅವ್ಳು ನೋಡಿ ಹಿಂಗೆ ಮಾಡು ಅಂತ ಹೇಳ್ತಾ ಇದ್ದಾಳೆ ನನ್ನ ಮಗಳು. ನನ್ನ ಮಗ ನಾನು ಮಾಡ್ತೀನಿ ಅಂತಿದ್ದಾನೆ. ಏನು ಗಂಧದ ಕಡ್ಡಿನೂ ಹಚ್ತಾ ಇದ್ದಾಳೆ, ಕರ್ಪೂರ ಹಚ್ತಿದ್ದಾಳೆ. ಈಗ ಕರ್ಪೂರ ಏನೋ ಆರತಿಯನ್ನು ಬೆಳಗ್ತಾಳೆ. ಗಂಧದ ಕಡ್ಡಿ ಹಚ್ತಾ ಇದ್ದಾಳೆ. ಸಿಂಪಲ್ಲು, ಅಷ್ಟೇನು ಜೋರಾಗಿ ಏನು ಮಾಡಲಿ. ನನಗೆ ಇಷ್ಟ ಇಲ್ಲ, ಆದರೂ ಮಾಡ್ತಿದ್ದಾಳೆ. ಅವ್ರಿಗೋಸ್ಕರ ಅವ್ರ ನೆಮ್ಮದಿ ಯಾಕೆ ಬಿಡಬೇಕು, ಅವ್ರಿಗೋಸ್ಕರ ಅದನ್ನು ಮಾಡಬೇಕಲ್ವ, ಅವ್ರ ನಂಬಿಕೆ. ಅಲ್ಲಿ ನೋಡಿ ಗಂಧದ ಕಡ್ಡಿ ಪೂಜೆ ಮಾಡ್ತಿದ್ದಾಳೆ. ಸಿಕ್ಸಿದ್ಲು ಗಂಧದ ಕಡ್ಡಿ, ಸಿಕ್ಸಿದ್ಲು ಎಲ್ಲಿಗೆ ಹಣ್ಣಿಗೆ, ಬಾಳೆಹಣ್ಣಿಗೆ. ಮತ್ತು ಏನು ಹಚ್ತಾ ಇದ್ದಾಳವ. ಆರತಿ ಬೇರೆ ಬೆಳಗ್ತಾವಳೆ. ಆರತಿ ಬೆಳಗ್ಗೆ ನಮ್ಮ ಮಿಸ್ಸಸ್ಸು ನನಗೆ ಆಶೀರ್ವಾದ ತಗೊಂಡು ಮಂಗಳಾರತಿ ತಗೊಂಡು ಕಾಲು ಮುಗಿತಾಳೆ. ಈಗ ಕಾಲು ಮುಗಿದ್ಬಿಟ್ಟು
ನಮ್ಮದು ಹೂವು ಕೊಟ್ಟಿದ್ದಾಳೆ ಇಲ್ಲಿ, ನಮ್ಮ ಕೈಗೆ ದಾರ ಕಟ್ಟಿದ್ಲು. ಆ ಕೈ ಯಾವ ಕೈ ಅಂತ ನಮಗೆ ಗೊತ್ತಿರಲಿಲ್ಲ, ಈ ಕೈ ಕೊಟ್ಟಿದ್ದೆ ನಾನು. ದಾರ ಕಟ್ಟಿದ್ಲು ಕೈಗೆ. ಅವರು ನಮಗೆ ಕಟ್ಟಬೇಕು, ನಾವು ಅವ್ರಿಗೆ ಕಟ್ಟಬೇಕು. ಇಬ್ಬರು ಒಂದೊಂದು ಕಟ್ಟಾದಮೇಲೆ ಅವಳು ನನ್ನ ಕಾಲಿಗೆ ಕೈ ಮುಗಿದು ಆಶೀರ್ವಾದ ತಗೊಂಡು ಅಷ್ಟೇ. ಇವತ್ತು ಭೀಮನ ಅಮಾವಾಸ್ಯೆ ಪೂಜೆ ಇಷ್ಟೇ. ಪೂಜೆ ಮಾಡಿ ಹೂವು ಕಟ್ಟಿದ್ದು ಅವ್ರಿಗೆ ಕಾಣಿಕೆ ಕೊಡಬೇಕಲ್ಲಪ್ಪ. ಕಾಣಿಕೆ ನಮ್ಮ ಮಿಸ್ಸಸ್ ಮರೆತುಬಿಟ್ಟು ಆಮೇಲೆ ಕೇಳ್ತಾವ್ರೆ ಕಾಣಿಕೆ ಕೊಡಿ ಅಂತ. ನಾನು ಅಲ್ಲೇ ಕೇಳಿದ್ರೆ ಕೊಡ್ತಿದ್ದೆ. ಕಾಣಿಕೆಗಳು ಡಿಮ್ಯಾಂಡ್ ಜಾಸ್ತಿ ಈಗ. ಅಷ್ಟೇ ಕೊಡಿ ಇಷ್ಟೇ ಕೊಡಿ ಅಂತ. ಕೊಟ್ಟಿದ್ರೆ ಚೀಚ್ಕೊಳ್ಳಲ್ಲ ಈಗ. ಬೇರೆಯವ್ರ ಮನೇಲಿ ಹೆಂಗಂತ ಗೊತ್ತಿಲ್ಲ, ನಮ್ಮ ಮನೇಲಿ ಇಷ್ಟೇ ಕೊಡಿ ಅಂತ ಡಿಮ್ಯಾಂಡು. ಅಲ್ಲಿ ಹೂವು ಕಟ್ಟಿದ್ದಾನೆ ಮಿಸ್ಸಸ್ ಬಂದು. ಈಗ ನಾನು ಕಟ್ಟಿದ್ದೆ, ಅವಳು ಕಟ್ಟಿದ್ಲು. ಕಾಲು ಮುಗಿತಾ ಇದ್ದಾಳೆ ಈಗ. ಹೂವು ಕೊಟ್ಟಲು, ಹೂವು ಹಾಕ್ತಾಯಿದ್ದೀನಿ ನಾನು ಅವಳ ತಲೆ ಮೇಲೆ. ಒಳ್ಳೆಯದಾಗಲಿ, 100 ವರ್ಷ ಬದುಕು ಅಂತ. ನಮ್ಮ ಮಗ ಚಪ್ಪಲೇ ತರ್ತಾಯಿದ್ದಾನೆ ನೋಡಿ. ನನ್ನ ಮಗಳು ಕುಂತ್ಕೊಂಡು ನೋಡ್ತಿದ್ದಾಳೆ, ಏನಪ್ಪ ಇದು ಪಪ್ಪ ಅಂತಿದ್ದಾಳೆ. ಪೂಜೆ ಆಯಿತು, ನಾನು ಎದ್ದೇಳಿದೆ. ಈಗೆಲ್ಲ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಈಗ ಹೊರಗಡೆ ಹೋಗಬೇಕು. ಅಲ್ಲಿ ದೇವಸ್ಥಾನ ಒಂದಿದೆ, ಅಲ್ಲಿ ಭೀಮನ ಅಮಾವಾಸ್ಯೆ ಪ್ರಯುಕ್ತ ಇವತ್ತು ಪೂಜೆ. ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಆಮೇಲೆ ಮನೆಗೆ ಬರ್ತೀವಿ. ಪೂಜೆ ಎಲ್ಲ ಆಯಿತು. ಈಗ ದೇವಸ್ಥಾನಕ್ಕೆ ಹೋಗ್ಬೇಕು. ಈಗ ನನ್ನ ಮಗ ನಾನು ಬಿಟ್ಟು ಇರೋದಿಲ್ಲ. ನನ್ನ ಮಗ ಮನೇಲಿದ್ರೆ ಅವ್ನು ಎದ್ಕೊಂಡೇ ಇರಬೇಕು, ಅವ್ನ ಜೊತೆನೇ ಇರಬೇಕು. ನಮ್ಮ ವೈಫ್ ಅದು, ಅವ್ರದ್ದೊಂದು ಯೂಟ್ಯೂಬ್ ಚಾನಲ್ ಇದೆ. ಯೂಟ್ಯೂಬ್ ಚಾನಲ್ ಹ್ಯಾಕ್ ಆಗಿದೆ, ರೂಪಾ ಜಗದೀಶ್ ವ್ಲಾಗ್ ಅಂತ ಹ್ಯಾಕ್ ಆಗಿದೆ. ಅದು ಸಿಗ್ತಾಯಿಲ್ಲ ಯೂಟ್ಯೂಬ್ ಚಾನಲು. ನೋಡಿ ನಮ್ಮ ಫ್ಯಾಮಿಲಿ ಫೋಟೋ, ನಾನು, ನನ್ನ ಮಗ, ನನ್ನ ವೈಫು, ನನ್ನ ಮಗಳು, ನನ್ನ ಫ್ಯಾಮಿಲಿ. ನನ್ನ ಮಗ ನೋಡಿ ಹೆಂಗೆ ನಿಗ್ತಾ ಇದ್ದಾನೆ, ನನ್ನ ಮಗಳು. ಈಗ ದೇವಸ್ಥಾನಕ್ಕೆ ಹೊರಡ್ತಾಯಿದ್ದೀವಿ ನಾವು, ಮಾದೇಶ್ವರ ದೇವಸ್ಥಾನಕ್ಕೆ. ಬನ್ನಿ ಹೋಗೋಣ. ದೇವಸ್ಥಾನಕ್ಕೆ ಬಂದಿದ್ದೀವಿ. ಈಗ ನಮ್ಮ ಮಿಸ್ಸಸ್ ಪೂಜೆ ಮಾಡಿಸ್ತಾಯಿದ್ದಾರೆ. ನಾವು ಈ ಕಡೆ ಕೈ ಮುಕ್ಕೊಂಡು ಈ ಕಡೆ ನನ್ನ ಮಗನಿಗೆ ನಾಮ ಹಾಕಿದ್ದೀನಿ, ವಿಭೂತಿ ಹಾಕಿದ್ದೀನಿ ನಮ್ಮ ಮಗನಿಗೆ ಹಾಕಿಸ್ಕೊಂಡು. ಅದೇನು ಪಪ್ಪ ಅಂತಾನೆ ಖುಷಿ ಆಯಿತು ಅವನಿಗೆ. ಜನ ನೋಡಿ, ಜನ ಇದ್ದಾರೆ, ಜಾಸ್ತಿ ಬರ್ತಾಯಿದ್ದಾರೆ. ದೇವಸ್ಥಾನ ಸ್ವಲ್ಪ ರಸಿದೆ, ಜನ ರಸಿದ್ದಾರೆ, ಸ್ವಲ್ಪ ಜನ ಜಾಸ್ತಿ ಬರ್ತಾಯಿದ್ದಾರೆ. ಈಗ ಪೂಜೆ ಮುಗಿಸ್ಕೊಂಡು ನಾವು ಹೊರಗಡೆ ಹೋಗ್ತಾಯಿದ್ದೀವಿ. ಇದು ಮಾದೇಶ್ವರ ದೇವಸ್ಥಾನ, ಹೊರಗಡೆ ತೋರಿಸ್ತೀನಿ ಬನ್ನಿ. ಇದು ನಂಜನಗೂಡಲ್ಲಿ ಇರೋದಿದ್ದು. ಮಿಸ್ಸಸ್ ಬರ್ತಾಯಿದ್ದಾರೆ, ಅರ್ಚನೆ ಮಾಡಿಸಿದ್ರು, ಪೂಜೆ ಮಾಡಿಸಿದ್ರು, ಎಲ್ಲ ಆಯಿತು. ಈಗ ಹೊರಗಡೆ ಬರ್ತಾಯಿದ್ದೀವಿ ನಾನು, ನನ್ನ ಮಗ. ನನ್ನ ಮಗನ ವಿಭೂತಿ ನಾಮ ಕುಂಕುಮ ಹಾಕೊಂಡು ಭಾಳ ಇಷ್ಟ ಅವನಿಗೆ. ಅವನೇ ಹಾಕತ್ತಾನೆ, ವಿಚಿತ್ರವಾಗಿ ಹಾಕತ್ತಾನೆ ಅವನೇ. ಈಗ ಹೊರಗಡೆ ಬಂದ. ಈಗ ನೋಡಿ ದೇವಸ್ಥಾನ ಇದೆ, ಟೆಂಪಲ್ ಇದು ನೋಡಿ, ತೋರಿಸ್ತಿದ್ದೀನಿ ನೋಡಿ. ಈ ಕಡೆ ನೋಡಿ ತೋರಿಸ್ತೀನಿ. ಇದೇ ಟೆಂಪಲ್, ಮಾದೇಶ್ವರ ದೇವಸ್ಥಾನ ಟೆಂಪಲ್ ಅಂತ. ಜನ ಬರ್ತಾಯಿದ್ದಾರೆ, ಜಾಸ್ತಿ ಜನ. ಈಗ ನಾವು ಈಗ 12:15 ಬಂದಿದ್ದೀವಿ. ಸ್ವಲ್ಪ ಕಡಿಮೆ ಇನ್ನೂ ಬರ್ತಾಯಿದ್ದಾರೆ. ನಮ್ಮ ಮಿಸ್ಸಸ್ ಕುಂಕುಮ ಹಾಕ್ತವ್ರೆ, ನನಗೂ ಹಾಕಿದ್ರು. ಈಗ ನನ್ನ ಮಗ ನೋಡಿ ಎಷ್ಟು ಖುಷಿ. ಈಗ ಸ್ವಲ್ಪ ಅಲ್ಲಿ ಕಡಲೆಪುರಿ ಸ್ವೀಟ್ ಎಲ್ಲ ತಗೊಂಡು ಮನೆಗೆ ಹೋಗ್ತೀವಿ. ಈಗ ಬನ್ನಿ, ಕಡಲೆಪುರಿ ಸ್ವೀಟ್ ಎಲ್ಲ ತೋರಿಸ್ತೀನಿ. ಇದೇ ದೇವಸ್ಥಾನ ನಾವು ಹೋಗಿರೋದು, ಮಾದೇಶ್ವರ ದೇವಸ್ಥಾನ ನೋಡಿ. ಈ ಥರ ಇದೆ ಇದೆ ನೋಡಿ ದೇವಸ್ಥಾನ, ಈ ಥರ ಇದೆ ದೇವಸ್ಥಾನ. ಪೂಜೆ ಎಲ್ಲ ಆಯಿತು. ಈಗ ಮನೆ ಹೊರಡೋ ಸಮಯ. ನನ್ನ ಮಗ ನೋಡಿ ಗಾಡಿ ನೋಡಿ ಹೆಂಗೆ ಹತ್ತುತ್ತಾ ಇದ್ದಾನೆ ಅಲ್ಲಿ ನೋಡಿ. ಈ ಸಂತೆ ನೋಡಿ, ತುಂಟಾಟ ನೋಡಿ ಹೊಡಿಬಿಡ್ತು. ಇದೇ ಟೆಂಪಲ್ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಇಲ್ಲಿ ಮಾದೇಶ್ವರ ಟೆಂಪಲ್ ಇದು. ಅಲ್ಲಿ ನೋಡಿ ಏನು ಬಿಸಿಲು ಬೇರೆ ಎತ್ಕೋತಾನೆ. ಅಲ್ಲಿ ಕಡಲೆಪುರಿ ಮಿಕ್ಸರ್ ಮಾಡ್ತಿದ್ದಾರೆ. ಅದು ಸ್ವಲ್ಪ ತಗೊಂಡು ಮನೆಗೆ ಹೋಗ್ತೀವಿ. ಅಲ್ಲಿ ನೋಡಿ ಇಲ್ಲೆಲ್ಲ ಇದೆ, ಮಿಕ್ಚರು, ಖಾರ, ಸ್ವೀಟು. ಒಳ್ಳೆ ಜಾತ್ರೆ ಥರ ಇದೆ ಇದು ದೇವಸ್ಥಾನ. ಜನ ಈಗ ಬರ್ತಾಯಿದ್ದಾರೆ ನೋಡಿ. ನನ್ನ ಮಗ ಕೇಳ್ತಾ ಇದ್ದಾನೆ, ತಗೊಡು ಪಪ್ಪ ಕಡಲೆಪುರಿ ಸ್ವೀಟ್ ತಗೊಡು ಅಂತ. ಈಗ ತಗೊಂಡು ನನ್ನ ಮಗಳು ಬರ್ತಾಯಿದ್ದಾರೆ ತಗೊಂಡು. ಈಗ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಇರುತ್ತೆ, ಅದು ಪ್ರೆಸ್ ಮಾಡಿ. ಹಾಕೋ ವಿಡಿಯೋ ನಿಮಗೆ ಫಸ್ಟ್ ಬರುತ್ತೆ. ನಮ್ಮ ಮಿಸ್ಸಸ್ ಕಡಲೆಪುರಿ, ಖಾರ, ಸ್ವೀಟು ಎಲ್ಲ ಈಗ ತಗೋತಾ ಇದ್ದಾರೆ. ನನ್ನ ಮಗನಿಗೆ ಏನು ಬೇಕಾದ್ರೆ ಈಗ ಏನು ತೆಗಿಸ್ಕೊತಾನೆ ಗೊತ್ತಿಲ್ಲ.
ನನ್ನ ಮಗನೂ ನಿಂತಿದ್ದಾನೆ. ಅವನಿಗೆ ಖಾರ ಅಂದರೆ ಇಷ್ಟ, ಅದು ತೆಗಿಸ್ಕೋಬೋದು ಅನಿಸುತ್ತೆ. ನೋಡಿ ಟೆಂಪಲ್. ನಮ್ಮ ಸ್ಕೂಟ್ರ್ ನಿಂತಿದೆ. ಈಗ ಖಾರ ಸ್ವೀಟು ತಗೊಂಡು ಈಗ ಮನೆಗೆ ಹೊರಟ್ವಿ. ಇವತ್ತೊಂದು ವೀಡಿಯೋ ಇಷ್ಟೇ. ನನ್ನ ಮಗ ಬರ್ತಾಯಿದ್ದಾನೆ ನೋಡಿ, ಏನೋ ತೆಗಿಸ್ಕೊಂಡಿದ್ದಾನೆ, ಖಾರ ತೆಗಿಸ್ಕೊಂಡಿದ್ದಾನೆ, ಬರ್ತಾಯಿದ್ದಾನೆ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನನ್ನ ಮಗನ ಖುಷಿ ನೋಡಿ, ಏನೋ ತೆಗಿಸ್ಕೊ ಬಂದುಬಿಟ್ಟಿದ್ದಾನೆ.